ಏನು ಪುಟಮಿ ನೀನು ಹೇಳ್ತಾ ಇರೋದು? ಏನು ಮಾಡಿದಾರ ನಮ್ಮ ಸಾನಿನ ಬಗ್ಗೆ ಅಪಪ್ರಚಾರ ಮಾಡ್ತಾವ್ರೆ ಅಂದರೆ ನೋಡ್ಕೊಂಡು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಯ್ತದ? ಕರೆಕ್ಟಾಗಿ ಹೇಳಿದ್ರಿ ಮಿಸ್ಟರ್ ಗೋಪಾಲ್. ಅವಂಗೆ ಯಾವಾಗ್ಲೂ ಸಾಧು ತರ ಇದ್ದೇ ಅಭ್ಯಾಸ. ಹಂಗಿದ್ರನೆಯ ಈ ಕೊಲಿಗಾಲದಾಗೆ ಬದುಕೋಕ್ಕಾಗೋದು. ಅವ ನೀನ್ ಹಾಗಿರ್ತೀಯ ಅಂತ ಈ ಫೈರ್ ಬ್ರ್ಯಾಂಡ್ ಸುಮೆಯಿಂದ ಹಾಗಿರಕ್ ಆಗಲ್ಲ. ಅವ ಇದು ಸೇಡಿಗೆ ಸೇಡಲ್ಲ, ದುಡ್ಡು ಕೊಟ್ಮ್ಯಾಕೋ ನಮ್ಮ ಮರ್ವಾದೆ ಕಳೆದ್ರಲ್ಲ, ಅದಕ್ಕೆ ಸರಿಯಾಗಿ ಪಾಠ ಕಳ್ಸಿದೀವಿ. ಆಟೆ ಪಾಠ ಕಲ್ಸಕ್ ಹೋದ್ರೆ ನಮ್ಗೆ ಪೆಟ್ಟಾಗೋದು. ಅವರು ದುಡ್ಡಿರೋ ಜನ. ದುಡ್ಡಿರೋ ಜನ ಆದ್ರೆ ಏನ್ ಬೇಕೋ ಮಾಡ್ಬೋದಾ? ಹಂಗಲ್ಲ ಕಣವಿ, ಕೆಸರು ಅಂತ ಗೊತ್ತಿತ್ತು ಅದ್ರ ಮೇಲೆ ಕಲ್ಲಾಕ್ ಪಕ್ಕದ ಮೇಲೆ ಯಾಕೆ ಸಿಡಿಸ್ಕೋಬೇಕು? ದಾಟಕ್ ಆಗದೆ ಇರೋಷ್ಟು ಕೊಚ್ಚೆ ಇದ್ರೆ ಅದನ್ನ ಮೆಟ್ಕೊಂಡೇ ಮುಂದಕ್ಕೆ ಹೋಗ್ಬೇಕು. ಅವ ನಿಮ್ಗೆ ನನ್ನ ಕಾಳಜಿ ಅರ್ಥ ಆಯ್ತಾ ಇಲ್ಲ? ಮುಂದೆ ಅವರಿಂದ ತೊಂದರೆ ನೀವು ಮಾಡೋದು? ತೊಂದ್ರೆ ಆದ್ರೆ ಫೇಸ್ ಮಾಡೋಣ ಬಿಡವ. ಪುಟ್ಟಕ್ಕಾಗಿ ನೀನೇ ಬೆಂಗಳೂರ್ವರೆಗೂ ಹೋಗಿ ನ್ಯಾಯ ಪಡ್ಕೊಂಡ್ ಬಂದಿದ್ಯಾ. ಇನ್ನ ನಿನ್ ಮಕ್ಳು ನಾವು ಹೋರಾಡಲ್ವಾ? ಏಳ್ದಷ್ಟು ಸುಲಭ ಅಲ್ಲ ಕಣೆ ಹೋರಾಟ ಮಾಡೋದು. ಪುಟಮಿ, ಈ ವಿಚಾರದಾಗೆ ನಿನಗೆ ಯಾಕೆ ಭಯ? ಇದೆಲ್ಲ ಇಷ್ಟಕ್ಕೆ ನಿಲ್ಲಕ್ಕಿಲ್ಲ ಅಂತ ನಂಗೆ ಅನಿಸ್ತಾ ಇದೆ ಕಣೆಯ. ನಿಲ್ದೇ ಇದ್ರೆ ಬೇಡ ಬಿಡವ್ವ. ಮೊದಲು ಶುರು ಮಾಡಿದ್ದವ್ರು, ಕೊನೆ ನಾವು ಮಾಡೋಣ. ಅವ ಅವರು ದುಡ್ಡಿರೋ ಜನ ಅಂತ ತಾನೆ ನೀನು ಇಷ್ಟೊಂದು ಭಯ ಪಡ್ತಿರೋದು. ನಾವು ದೊಡ್ಡ ಜನ ಆದ್ರೆ ಅವ್ರು ನಮ್ಗೆ ಏನು ಮಾಡೋಕ್ಕಿಲ್ಲ ಅಲ್ವೇ? ದುಡ್ಡನ್ನಾಗ ದೊಡ್ಡವರಾಗೋದು ಅಂತಂದ್ರೆ ಏನು ಆಲೂಗಡ್ಡೆ ಬೆಳೆಸ್ದಂಗೆ? ಅದೆಲ್ಲ ಒಂದಿನದಾಗ ಆಗೋದಲ್ಲ. ಹ್ಞೂ ಕಣವ, ಒಂದೇ ದಿನದಲ್ಲಿ ಏನೂ ಆಗಕ್ಕಿಲ್ಲ. ಆದರೆ ಒಂದಲ್ಲ ಒಂದಿನ ಶ್ರಮ ಪಟ್ರೆ ಖಂಡಿತ ನಾವು ಅನ್ಕೊಂಡಿದ್ದು ಹಾಗೇ ಆಗತ್ತೆ. ಬೇಸ್ ಕುಸೆ, ನಿನ್ನ ಮಾತಿನ ಮೆಚ್ತೀನಿ. ಹಗಲು ರಾತ್ರಿ ಕಷ್ಟಪಟ್ಟು ನಾನೊಂದು ದೊಡ್ಡ ಮಟ್ಟಕ್ಕೆ ಬಂದೇ ಬರ್ತೀನಿ. ಅವನು 5 ಸ್ಟಾರ್ ಹೋಟ್ಲನ್ನು ಕಟ್ಟಿರ್ಬೋದು, ಆದರೆ ನನ್ನ ಜನಗಳ ಮನಸ್ಸನ್ನ ಗೆದ್ದು ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕೋ ಹೋಟ್ಲನ್ನು ಮಾಡ್ತೀನಿ. ಸೂಪರ್ ಅಕ್ಕ. ಆದ್ರೆ ಇದೆಲ್ಲ ಹೇಗ್ ಮಾಡ್ತೀಯಾ? ಯಾಕಾಗಕ್ಕಿಲ್ಲ ಸುಮಾ? ಹಗಲು ರಾತ್ರಿ ಕಷ್ಟಪಡ್ತೀನಿ, ಮಧ್ಯರಾತ್ರಿವರೆಗೂ ಮೆಸ್ನ ನಡೆಸ್ತೀನಿ, ಮನೆಗೂ ಊಟ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ಶ್ರಮ ಜೊತೆ ಛಲ ಇದ್ರೆ ಯಾವ ಕೆಲಸನೂ ಕಷ್ಟ ಆಗಕ್ಕಿಲ್ಲ.